ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ನಿಲ್ಲಲ್ಲ, ಮುಂದುವರಿಯುತ್ತೆ, ಏನು ಬೇಕಾದ್ರೂ ಆಗಲಿ ಅನ್ನೋ ಮಾತನ್ನು ಯತ್ನಾಳ್ ಕೊನೆ ಬಾರಿಗೆ ಹೇಳಿದ್ದಾರೆ ಸರ್. ಈ ಒಂದು ಕ್ರಮ ಆದಮೇಲೆ ಅವ್ರನ್ನೇ ಕೇಳಿ, ಅವ್ರನ್ನೇ ಕೇಳಬೇಕಲ್ಲ. ನನಗೆ ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೀವು ಯಾರು ಏನು ಮಾತಾಡ್ತಾರೆ ಅವ್ರನ್ನೇ ಕೇಳಿ, ಮಾಧ್ಯಮ ಸ್ನೇಹಿತರು. ಫೋಕಸ್ ನೋಟಿಸ್ ಕೊಟ್ಟ ನಂತರವಾಗಿ ನಿಮ್ಮ ನಡೆ ಏನಿರುತ್ತೆ ಅಂತ ಸರ್? ತಮ್ಮ ಹೋರಾಟ ಮುಂದುವರಿಯುತ್ತಾ ಅಥವಾ ಸುಮ್ಮನೆ ಆಗ್ತಾರಾ? ಹಿರಣ್ಯಕಾಚಾರ್ಯ ಅವರು, ಯತ್ನಾಳ್ ಅವರು ಸುಮ್ಮನಾದರು ಅಂತ? ನೋಟಿಸ್ಗೆ ಉತ್ತರ ಕೊಡ್ತೀನಿ, ಉತ್ತರ ಕೊಟ್ಟ ನಂತರ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಕುಟುಂಬ ರಾಜಕಾರಣದ ವಿರುದ್ಧ ನನ್ನ ಹೋರಾಟ ನಿಲ್ಲಲ್ಲ, ಮುಂದುವರಿಯುತ್ತೆ, ಏನು ಬೇಕಾದ್ರೂ ಆಗಲಿ ಅನ್ನೋ ಮಾತನ್ನು ಯತ್ನಾಳ್ ಕೊನೆ ಬಾರಿಗೆ ಹೇಳಿದ್ದಾರೆ ಸರ್. ಈ ಒಂದು ಕ್ರಮ ಆದಮೇಲೆ ಅವ್ರನ್ನೇ ಕೇಳಿ, ಅವ್ರನ್ನೇ ಕೇಳಬೇಕಲ್ಲ. ನನಗೆ ಹೆಚ್ಚು ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನೀವು ಯಾರು ಏನು ಮಾತಾಡ್ತಾರೆ ಅವ್ರನ್ನೇ ಕೇಳಿ, ಮಾಧ್ಯಮ ಸ್ನೇಹಿತರು. ಫೋಕಸ್ ನೋಟಿಸ್ ಕೊಟ್ಟ ನಂತರವಾಗಿ ನಿಮ್ಮ ನಡೆ ಏನಿರುತ್ತೆ ಅಂತ ಸರ್? ತಮ್ಮ ಹೋರಾಟ ಮುಂದುವರಿಯುತ್ತಾ ಅಥವಾ ಸುಮ್ಮನೆ ಆಗ್ತಾರಾ? ಹಿರಣ್ಯಕಾಚಾರ್ಯ ಅವರು, ಯತ್ನಾಳ್ ಅವರು ಸುಮ್ಮನಾದರು ಅಂತ? ನೋಟಿಸ್ಗೆ ಉತ್ತರ ಕೊಡ್ತೀನಿ, ಉತ್ತರ ಕೊಟ್ಟ ನಂತರ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು.